ಪ್ರಿಯ ವೀಕ್ಷಕರೇ, ಕೆವಿ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಷ್ಣುವರ್ಧನ್ ಡಾಕ್ಟರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಧರಿಸ್ತಾ ಇದ್ದ ಖಡ್ಗ ಅವರಿಗೆ ಸಿಕ್ಕಿದ್ದಲ್ಲಿ ಆ ಖಡ್ಗವನ್ನು ಅವರಿಗೆ ಕೊಟ್ಟಿದ್ದಾದ್ರೂ ಯಾರು? ಆ ಖಡ್ಗವನ್ನು ಧರಿಸಿದ ಬಳಿಕ ವಿಷ್ಣುವರ್ಧನ್ ಬದುಕು ಹೇಗೆಲ್ಲ ಬದಲಾಯಿತು? ಯಾವ ಕಾರಣಕ್ಕೆ ಆ ಖಡ್ಗವನ್ನು ಅವರು ಎಂದೂ ಕೂಡ ಬಿಚ್ತಾ ಇರಲಿಲ್ಲ? ಹಾಗೆಯೇ ಅವರು ಸಾವನ್ನಪ್ಪಿದ ಬಳಿಕ ಆ ಖಡ್ಗ ಈಗ ಎಲ್ಲಿದೆ, ಯಾರ ಬಳಿ ಇದೆ? ಈ ಎಲ್ಲ ಇಂಟ್ರೆಸ್ಟಿಂಗ್ ಪ್ರಶ್ನೆಗಳಿಗೆ, ಡಾಕ್ಟರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಖಡ್ಗಕ್ಕೆ ಸಂಬಂಧಪಟ್ಟ ಇಂಟ್ರೆಸ್ಟಿಂಗ್ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಉತ್ತರವನ್ನು ಕೊಡ್ತೇನೆ. ವಿಡಿಯೋವನ್ನು ದಯವಿಟ್ಟು ಕೊನೆ ತನಕ ನೋಡಿ. ಹಾಗೆಯೇ ನೀವಿನ್ನೂ ಕೂಡ ಕೆವಿ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ವಿಷ್ಣುವರ್ಧನ್ ಕನ್ನಡದ ಮೇರು ನಟರಲ್ಲಿ ಇವರು ಕೂಡ ಒಬ್ಬರು. ದಶಕಗಳ ಕಾಲ ಕನ್ನಡ ಸಿನಿರಂಗಕ್ಕೆ ಸೇವೆಯನ್ನು ಸಲ್ಲಿಸಿದ ಮಹಾನ್ ನಾಯಕ ಅವರು ಈಗ ನಮ್ಮ ಜೊತೆಯಲ್ಲಿ ಇರದೇ ಇರಬಹುದು. ಆದರೆ ಅವರ ನಟನೆ, ಅವರ ಅಭಿನಯ, ಅವರು ಕನ್ನಡ ಸಿನಿರಂಗಕ್ಕೆ ಕೊಟ್ಟಿರುವಂತಹ ಸಿನಿಮಾಗಳು ನಮ್ಮನ್ನು ಸದಾ ಕಾಡ್ತಲೇ ಇರ್ತವೆ. ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನು ಸದಾ ಸ್ಮರಿಸುವಂತೆ ಮಾಡ್ತಲೇ ಇರ್ತವೆ. ಇಂತಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕೈಗೆ ಒಂದು ಖಡ್ಗವನ್ನು ಧರಿಸ್ತಾ ಇದ್ರು. ಸಿನಿಮಾದಲ್ಲೂ ಕೂಡ ಆ ಖಡ್ಗವನ್ನು ಸರಿಪಡಿಸಿಕೊಳ್ಳುವ ಸೀನ್ಗಳನ್ನು ಮಾಡಿ ಅದನ್ನು ಒಂದು ಟ್ರೆಂಡ್ ಆಗಿ ಹುಟ್ಟು ಹಾಕಿದವರು ಡಾಕ್ಟರ್ ವಿಷ್ಣುವರ್ಧನ್ ಅವರು. ಖಡ್ಗ ಅಂದರೆ ವಿಷ್ಣುವರ್ಧನ್ ಅಂದು ನೆನಪಿಗೆ ಬರುವಂತೆ ಟ್ರೆಂಡ್ ಸೆಟ್ ಮಾಡಿ ಹೋಗಿದ್ದವರು ವಿಷ್ಣುವರ್ಧನ್ ಅವರು. ಇಂತಹ ವಿಷ್ಣುವರ್ಧನ್ ಅವರಿಗೆ ಹಾಗೆಯೇ ಆ ಖಡ್ಗಕ್ಕೆ ನಂಟು ಶುರುವಾಗಿದ್ದು ಎಲ್ಲಿ, ಹಾಗೆಯೇ ಯಾವಾಗ ಅಂತ ನೋಡ್ತಾ ಹೋದರೆ, ಒಂದು ಬಾರಿ ವಿಷ್ಣುವರ್ಧನ್ ಅವರು ಸಿನಿಮಾ ಶೂಟಿಂಗ್ಗೆ ಅಂಥೇಳಿ ಬೀದರ್ಗೆ ಹೋಗಿರ್ತಾರೆ. ವಿಷ್ಣುವರ್ಧನ್ ಅವರು ಎಷ್ಟು ಆಧ್ಯಾತ್ಮ ಚಿಂತಕರಾಗಿದ್ದರೂ ಆಧ್ಯಾತ್ಮದ ಕಡೆ ಅವರಿಗೆ ಒಲವಿತ್ತು ಅನ್ನೋದನ್ನು ಬಿಡಿಸೇನು ಹೇಳಬೇಕಾಗಿಲ್ಲ. ಇಂತಹ ವಿಷ್ಣುವರ್ಧನ್ ಅವರಿಗೆ ಬೀದರ್ನಲ್ಲಿ ಒಂದು ಗುರುದ್ವಾರ ಕಣ್ಣಿಗೆ ಬೀಳುತ್ತೆ. ಹೋಗಿ ಬರೋಣ, ಗುರುದ್ವಾರಕ್ಕೆ ಹೋಗಿ ಅಲ್ಲಿ ಪ್ರಾರ್ಥನೆ ಸಲ್ಲಿಸಿ ಬರೋಣ ಅಂಥೇಳಿ ವಿಷ್ಣುವರ್ಧನ್ ಗುರುದ್ವಾರಕ್ಕೆ ಹೋಗ್ತಾರೆ. ಅಲ್ಲೊಬ್ಬರು ಸಿಖ್ ಗುರುಗಳು ವಿಷ್ಣುವರ್ಧನ್ಗೆ ಈ ಖಡ್ಗವನ್ನು ಕೊಡ್ತಾರೆ. ಬೇರೆ ಯಾರಾದರೂ ಆಗಿದ್ರೆ ಆ ಖಡ್ಗವನ್ನು ಮನೆಗೆ ತಂದು ದೇವರ ಕೋಣೆಯಲ್ಲಿಟ್ಟು ಪೂಜೆಯನ್ನು ಮಾಡ್ತಾ ಇದ್ರೇನೋ. ಆದರೆ ವಿಷ್ಣುವರ್ಧನ್ ಮನೆಗೆ ತಂದು ಅದನ್ನು ಪೂಜೆ ಮಾಡಿ ನಂತರ ಅದನ್ನು ತಮ್ಮ ಕೈಗೆ ಹಾಕಿಕೊಳ್ತಾರೆ. ಅಲ್ಲಿಂದ ಶುರುವಾಯಿತು ನೋಡಿ ವಿಷ್ಣುವರ್ಧನ್ ಅವರ ಬದುಕು ಒಂದು ಉತ್ತಮ ಹಂತಕ್ಕೆ ಹೋಗುವ ದಾರಿಯನ್ನು ಹಿಡಿದುಕೊಳ್ಳುತ್ತೆ. ವಿಷ್ಣುವರ್ಧನ್ ಅವರ ಬದುಕು ಅಲ್ಲಿಂದ ಕಂಪ್ಲೀಟ್ ಆಗಿ ಚೇಂಜ್ ಆಗ್ತಾ ಹೋಗುತ್ತೆ. ಖಡ್ಗದಿಂದ ವಿಷ್ಣುವರ್ಧನ್ ಅವರಿಗೆ ಒಂದು ರೀತಿ ಲಕ್ ಬಂದಂತಾಗುತ್ತೆ. ಇದೇ ಕಾರಣಕ್ಕೆ ಅವರು ಎಂದೂ ಕೂಡ ಖಡ್ಗವನ್ನು ಬಿಚ್ತಾ ಇರಲಿಲ್ಲ. ಸಿನಿಮಾಗಳಲ್ಲಿಯೂ ಕೂಡ ಖಡ್ಗವನ್ನು ಧರಿಸಿಯೇ ಅವರು ಅಭಿನಯಿಸ್ತಾ ಇದ್ರು. ಇನ್ನು ಈ ಖಡ್ಗ ವಿಷ್ಣುವರ್ಧನ್ ಅವರು ಮೃತರಾದ ಬಳಿಕ ಏನಾಯಿತು ಅನ್ನೋ ಪ್ರಶ್ನೆಗೆ ಉತ್ತರವನ್ನು ನೋಡೋದಾದರೆ, ವಿಷ್ಣುವರ್ಧನ್ ಅವರ ಅಂತ್ಯದ ಬಳಿಕ ಆ ಖಡ್ಗವನ್ನು ಅವರ ಮಗಳು ಇಟ್ಕೊಂಡ್ರು. ಅವರ ಮನೆಯಲ್ಲಿಯೇ ಈಗ ಇದೆ. ಇನ್ನೇನು ವಿಷ್ಣುವರ್ಧನ್ ಅವರ ಸ್ಮಾರಕ, ಮೈಸೂರಿನ ಸ್ಮಾರಕ ಒಂದು ಹಂತಕ್ಕೆ ಬಂದಾಗ ಅದು ಎಲ್ಲ ಕಂಪ್ಲೀಟ್ ಆದ ಬಳಿಕ ಅದನ್ನು ಅಲ್ಲಿ ಇರಿಸುವ ಯೋಚನೆಯನ್ನು ಕೂಡ ಅವರು ಹಾಕಿಕೊಂಡಿದ್ದಾರೆ. ಪ್ರಿಯ ವೀಕ್ಷಕರೇ, ಈ ಬಗ್ಗೆ ನಿಮಗೆ ಏನನ್ಸುತ್ತೆ? ವಿಷ್ಣುವರ್ಧನ್ ಅವರ ಖಡ್ಗದ ಆ ನಂಬಿಕೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಿಮಗೂ ಕೂಡ ಯಾವುದಾದ್ರೂ ಈ ರೀತಿಯ ವಸ್ತುಗಳ ಬಗ್ಗೆ ನಂಬಿಕೆ ಇದೆಯಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವಿನ್ನೂ ಕೂಡ ಕೆವಿ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.